ನಮ್ ಸುತ್ತ ಇರೋದೆ ದೇವಗಳ ಮುಖಗಳು. ಎಲ್ರೂ ನಮ್ಮನ್ ಕಿತ್ಕೊಂಡ್ ತಿನ್ನೋರೆ. ಆ ಮಕ್ಕಳಂತೂ ತುಂಬಾ ಜಾಸ್ತಿ ರೀ. ನಮ್ಗೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತೀಯಾ? ಅಬ್ಬಾ ಏನಿದೆ, ಮಾಡಿರೋ ಪಾಪ ಸುಮ್ನೆ ಹೋಗುತ್ತಾ? ಶಾಪವಾಗಿ ತಾಕತ್ತೆ. ನಿಜನೇ, ಒಂದ ಎರಡ ಎಷ್ಟು ಪಾಪ ಮಾಡಿದೀವಿ. ಹೌದು, ನಮ್ ಪರಿಸ್ಥಿತಿನೇ ಹೀಗಿದ್ರೆ ನಮ್ಮನ್ನ ಮೀರಿ ತಪ್ಪ ಮೇಲೆ ತಪ್ಪು ಮಾಡಿ ಪಾಪನ ಗಂಟು ಕಟ್ಕೊಂಡ್ರು ಆ ನಿತ್ಯ ಪರಿಸ್ಥಿತಿ ಹೇಗಿರುತ್ತೆ ಅಂತೀಯಾ? ಅದಕ್ಕೆ ಅಲ್ವಾ 7 ವರ್ಷದಿಂದ ಮದ್ವೆ ಹಬ್ಬ ಏನು ಇಲ್ದೆ ಬಿದ್ದು ಸಾಯ್ತಾ ಇರೋದು. ಗಂಗಾ ಬದುಕೆ ಇರೋದಕ್ಕೆ ಅವಳಿಗೆ ಈ ಜನ್ಮದಲ್ಲಿ ನಮ್ ಜೈ ಜೊತೆ ಮದ್ವೆನೇ ಆಗಲ್ಲ. ಜೈ ಇಲ್ಲ ಅಂದ್ರೆ ಆ ACP ಇಳೆಯರಾಜ ಮಾಡ್ಕೋತಾನೇನೋ. ಅವನಿಗೆ ಆ ನಿತ್ಯ ಮೇಲೆ ಕಣ್ ಬಿದ್ದಿರೋ ಹಾಗಿದೆ ಅಲ್ವಾ? ಹೌದು, ಕಂತೆಗ್ ತಕ್ ಬೊಂತೆ ಇದ್ದಾಗಿದ್ದಾರೆ ಇಬ್ರು. ಅಂದ್ರೆ ನಿತ್ಯಗೂ ACPಗೂ ಮದ್ವೆ ಆಗತ್ತೆ ಅಂತೀಯಾ? ಅವ್ರಿಬ್ರಿಗೂ ಏನಾದ್ರೂ ಮದ್ವೆ ಆದ್ರೆ ನಿತ್ಯಗೆ ಕೊಬ್ಬು ಇಳ್ದ ಹಾಗೇನೆ. ರಾಜ, ಇಳೆಯ ರಾಜ, ಈ ಮೆಂಟಲ್ ನನ್ ಮಗನ್ಗೆ ಆ ಗಯ್ಯಾಳಿ ನಿತ್ಯಗೋ ಪರ್ಫೆಕ್ಟ್ ಮ್ಯಾಚ್. ಏನೋ ನಮ್ ಬಾಯಾಸೆ ಬಿಟ್ರೆ ಆ ಮದ್ವೆ ನಿಜವಾಗ್ಲೂ ಆಗತ್ತಾ? ಎಲ್ಲ ನಮ್ಮ ಅತಿ ಆಸೆ. ಇದಾನೆ ಅಲ್ವಾ, ಅವನ್ ಜೊತೆ ಮಾತಾಡ್ಬೋದಲ್ವೇನೆ? ನನಗೆ ಯಾಕೆ ಕಾಲ್ ಮಾಡಿದೆ ಅಂತ? ಅರ್ಜೆಂಟ್ ಆಗಿ ನಿಮ್ಗೊಂದ್ ವಿಷಯ ಹೇಳ್ಬೇಕ್ರಿ. ಹೇಳು, ಫೋನಲ್ಲಿ ಯಾಕೆ? ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ನಾನು ಮುಂದೆ ನಿಂತು ನೀನ್ ಇಡೀ ಕತೆ ಎಲ್ಲ ಹೇಳ್ಬಿಡು. ಅಂದ್ರೆ ನಮ್ಮಲ್ಲಿ ಬನ್ನಿ ಅಂತಿದ್ದೀರಾ? ಬನ್ನಿ, ತಕ್ಷಣ ಉಟ್ಟು ಬಟ್ಟೆಲ್ಲ ಬಂದ್ಬಿಡಿ. ಇಲ್ಲಿ ನೀವಿಬ್ರೇ ಕಮ್ಮಿ ಆಗಿರೋದು. ಓ ಸರಿ ರೀ. ಬಾಯ್. ಮನೇಲಿ ಉಪ್ಪು ಬೇಳೆನೋ ಕಡಿಮೆ ಆಗಿರುತ್ತೆ, ಅದಕ್ಕೆ ಫೋನ್ ಮಾಡಿ ಯಾವುದೋ ಸೀರಿಯಸ್ ವಿಷಯ ಹೇಳ್ಬೇಕು ಅನ್ನೋ ಹಾಗೆ ಅರ್ಜೆಂಟ್ ಆಗಿ ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ ಅಂತ ಬಿಲ್ಡಪ್ ಬೇರೆ. ನಾನು ಮೊದ್ಲೇ ಟೆನ್ಷನ್ ಸಾಯ್ತಾ ಇದ್ದೀನಿ. ಲೋಕೇಶ್ವ, ನಿಮ್ಮಪ್ಪ ನಮ್ಮನ್ನ ಈಗ್ಲೇ ದೇವಿಪುರಕ್ ಬಾ ಅಂತಿದ್ದಾರೆ. ಹೌದಾ ಅಮ್ಮ? ಹಾಗಾದ್ರೆ ನಾವು ದೇವಿಪುರಕ್ಕೆ ಹೋಗ್ತಿದೀವ. ಅದೇ ತರ ನಿಮ್ಮಪ್ಪನ ಆಜ್ಞೆ. ನಮ್ಮನ್ನ ನೋಡ್ದೆ ಅವ್ರಿಗಿರಕ್ಕಾಗ್ತಿಲ್ವೇನೋ. ನನ್ ಬಗ್ಗೆ ನಿನ್ ಬಗ್ಗೆ ಚಿಂತೆ ಮಾಡ್ತಿದ್ದಾರ ಅನ್ಸುತ್ತೆ ಕಣೋ. ನಾ ಫೋನ್ ಮಾಡಿದ್ದು ಒಳ್ಳೇದಾಯ್ತು ಕಣೋ. ಯಾಕಮ್ಮ ಅಪ್ಪನಿಗೆ ಅಷ್ಟೊಂದ್ ಸಂಕೋಚ ನಮ್ಮನ್ನ ನೋಡ್ಬೇಕು ಅಂತ? ಅವರೇ ಫೋನ್ ಮಾಡಿ ಬರಕ್ ಹೇಳಿದಾರಲ್ವಾ? ಸರಿ ಬಿಡೋ, ಇವಾಗ ಬಾ ಅಂದ್ರಲ್ಲ, ನೀನೋ ನಿನ್ ಪ್ರಶ್ನೆನೋ. ಹೊರಡೋಣ, ನಡಿ ನಡಿ. ಏನ್ರಿ ರಾತ್ರಿ ಮಕ್ಳು ಎಲ್ಲಿದ್ರು? ಜಮೀನ್ದಾರರ ಮನೇಲಿ ಇದ್ರು ರೀ, ಹೋಗಿ ಕರ್ಕೊಂಡ್ ಬಂದೆ. ಮಕ್ಳು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹಾಗೇನೂ ಇಲ್ಲ ರೀ, ಇವ್ರು ಎಲ್ಲಿಗೋದ್ರು ನನಗೆ ಹೇಳೇ ಹೋಗ್ತಾರೆ. ಆ ವಿಷಯದಲ್ಲಿ ನನಗೆ ಯಾವ ಚಿಂತೆನೂ ಇಲ್ಲ. ಹಾಗಿದ್ರೆ ಪರವಾಗಿಲ್ಲ ಬಿಡಿ. ಅಂದಾಗೆ ನೀವು ಊರಿಗೆ ಹೊಸ್ದಾಗ್ ಬಂದಿದ್ದೀರಾ? ಬಂದಿದ್ದೇನೋ ಮೊನ್ನೆ ರೀ, ಆದ್ರೆ ನನ್ಗೆ ಇವ್ರು ಹೊಸ್ತಲ್ಲ. ನಾನು ಇಲ್ಲೇ ಹುಟ್ಟಿ ಬೆಳ್ದಿರೋದು. ಹೌದಾ? ನಾನು ಹೊಸಬ್ಳು ರೀ. ಇದು ನಮ್ಮ ಅತ್ತೆ ಮನೆ. 3 ತಿಂಗಳ ಹಿಂದೆ ಮದ್ವೆ ಆಯ್ತು. ಓಹೋ, ಎಲ್ಲಿಗೋ ಹೋಗ್ತಿದ್ದೀರಾ ಅನ್ಸುತ್ತೆ? ದಿನಸಿ ಸಾಮಾನ್ಗೋಸ್ಕರ ಕಿರಾಣಿ ಅಂಗಡಿಗೆ ಹೋಗ್ತಿದ್ದೀನಿ. ಏನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ ಮನೇಲಿರೋ ಕರ್ಬೇವನ್ನ ಸ್ವಲ್ಪ ಕಿತ್ಕೋಬಹುದಾ? ಅದಕ್ಕೇನಂತೆ, ಹೋಗಿ ಬೇಕಾದಷ್ಟು ಕಿತ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ರೀ. ಅಮ್ಮ, ನೀನ್ ಅಂಗಡಿಗೆ ಹೋಗಿ ಬರೋಷ್ಟ್ರಲ್ಲಿ ನಾವು ಆಂಟಿ ಅವ್ರ ಮನೆ ಹತ್ರ ಸೀಬೆಕಾಯಿ ಕಿತ್ಕೋತಿರ್ತೀವಿ. ಕಿತ್ಕೋ ಪುಟ್ಟ. ಸರಿ, ನಾನ್ ಬರೋವರೆಗೂ ನೀವಿಲ್ಲೇ ಇರಿ. ಊರೊಳಗಡೆ ಕರ್ಕೊಂಡು ಹೋಗಲ್ವಾ? ಆಟೋದವ್ರಿಗೆ ಇಲ್ಲಿ ತನಕ ಮಾತ್ರ ಪರ್ಮಿಷನ್ ಅಮ್ಮ. ಅಮ್ಮ, ಅಪ್ಪಂಗ್ ಕಾಲ್ ಮಾಡು, ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ. ಈ ಮೀನಾಕ್ಷಿಗೆ ಕೆಲಸ ಏನೂ ಇಲ್ಲ. ಆಗಿದ್ದಕ್ಕೆ ಆಗದೆ ಇರೋದಕ್ಕೆ ದಿನಪೂರ್ತಿ ಫೋನ್ ಮಾಡ್ತಾನೆ ಇರ್ತಾಳೆ. ನಾನೇನಾದ್ರೂ ಫ್ರೀ ಆಗಿದ್ದೀನಾ? ಫೋನ್ ಮಾಡಿದಾಗೆಲ್ಲ ಮಾತಾಡೋಕೆ ಬ್ಯುಸಿ ಆಗಿದ್ದೀನಿ. ನಿಮ್ಮಪ್ಪ ಫೋನ್ ಎತ್ತಿಲ್ವೋ ಕೇಶವ? ಕಟ್ ಮಾಡ್ತಿದ್ದಾರೆ. ನಿಜ ಹೇಳಮ್ಮ, ಅಪ್ಪ ನಮ್ಮನ್ನ ನಿಜವಾಗ್ಲೂ ಬಾ ಅಂತ ಹೇಳಿದ್ರ? ಅಯ್ಯೋ, ತಕ್ಷಣನೇ ಬನ್ನಿ ಅಂದ್ರು ಕಣೋ. ಫೋನ್ ಯಾಕೆ ಎತ್ತಿಲ್ವೋ ಏನೋ. ಸರಿ ನಡಿ, ನಡ್ಕೊಂಡೇ ಹೋಗೋಣ. ಅಮ್ಮ,
ನೋಡು, ACP ಅಂಕಲ್ ಬರ್ತಿದ್ದಾರೆ. ಲಿಫ್ಟ್ ಕೇಳೋಣ. ಲಿಫ್ಟ್ ಲಿಫ್ಟ್ ಲಿಫ್ಟ್. ಲಿಫ್ಟ್. ವಾಟ್ ಮಿಸ್ಟರ್ ಕೇಶವ, ಇದೇನಾದ್ರೂ ಸಿಟಿ ಬಸ್ಸಾ ಇಲ್ವಾ ಶೇರ್ ಆಟೋ ಅನ್ಕೊಂಡಿದ್ಯಾ? ಲಿಫ್ಟ್ ಕೇಳ್ತಾ ಇದ್ಯಾ? ಊರೊಳಗೆ ಹೋಗೋದಕ್ಕೆ ಯಾವ ವೆಹಿಕಲ್ ಇಲ್ಲ ಸರ್. ಯಾವ ವೆಹಿಕಲ್ ಇಲ್ಲ ಅಂದ್ರೆ ಪೊಲೀಸ್ ವೆಹಿಕಲ್ನ ಲಿಫ್ಟ್ ಕೇಳ್ತೀಯ ನೀನು? ಹೌದು, ನೀವೇನಿಲ್ಲಿ? ನಮ್ಮವರು ಬನ್ನಿ ಅಂದ್ರು ಸರ್. ಹಾ, ನಿಮ್ ಮನೆಯವ್ರಿಗೆ ಬೇರೆ ಕೆಲ್ಸನೇ ಇಲ್ವಾ ಸಿಸ್ಟರ್? ಇಲ್ಲಿರೋರು ಸರಿ ಹೋಗಲ್ವಾ? ಮತ್ತೆ ನಿಮ್ಮನ್ನ ಯಾಕೆ ಬರೋಕ್ ಹೇಳಿದ್ರು? ಲಿಫ್ಟ್ ಕೊಟ್ರೆ ಹೇಳ್ತಿದ್ದೆ ಸರ್. ಓ, ಲಂಚನಾ? ಹಲೋ, ನನಗೆ ಬೇರೆ ಕೆಲಸ ಇದೆ, ನೀವು ಬೇರೆ ಏನಾದರೂ ಅರೇಂಜ್ ಮಾಡ್ಕೊಂಡು ಹೋಗಿ. ಸಾರ್, ಏನ್ ಸ್ವಾಮಿ, ಅವರು ಹೋಗ್ತಿರೋದು ಜಮೀನ್ದಾರರು ಮನೆಗಲ್ವಾ ಸಾರ್? ಅದು ನನಗೂ ಗೊತ್ತಯ್ಯ, ನಾನೇ ಅಲ್ಲೇ ಅಲ್ವಾ ಇರೋದು. ಅಲ್ಲಿ ನಿತ್ಯ ಮೇಡಮ್ ಅವರು ಕೂಡ ಇರ್ತಾರಲ್ವಾ ಸಾರ್? ಇದ್ರೆ ಏನು? ಇವರನ್ನ ಡ್ರಾಪ್ ಮಾಡೋ ನೆಪದಲ್ಲಿ ನೀವು ಆ ಮನೆಗೆ ಹೋಗಿ ನಿತ್ಯ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ಬೋದಲ್ವಾ ಸಾರ್? ಹೌದು ಅಲ್ವಾ? ಅದಕ್ಕೆ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಸಾರ್. ಸ್ವಾಮಿ, ಐಡಿಯಾ ಏನೋ ಬೊಂಬಾಟಾಗಿದೆ. ಈ ಬುದ್ಧಿವಂತಿಕೆನ ಡ್ಯೂಟಿಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು.